ಸ್ವಲ್ಪ ಒಂದು ತಿಳುವಳಿಕೆ ಹೇಳಿ ಅದಕ್ಕಿಂತ ಕಮ್ಮ of a philosophy, and the efforts directed towards that with devotion is called as Kayaka. This seat of this spiritual seat, since the last 200 years, it has been upholding these noble traditions of Dasoha and Kayaka. So, what I feel is that this gesture is the noblest one because you are upholding the traditions of the Dasoha and Kayaka. Next, one more thing, and we have been, and it has been seen that the spiritual seat of Sri Shanabasaveshwara Samsthana has been doing this since the last 200 years. 200 years, my dear friends, ladies and gentlemen, is too long a period to continue with the noble traditions. And we have been doing this, and there are 8 generations so far. Pujappaji is the 8th Pitadipati of this Shanabasaveshwara Samsthana. And let me tell you, bestowing upon ನಮ್ಮದಲ್ಲೇ ಒಂದು ಹೇಳಿಕೆ ಇದೆ ಏನಂದ್ರೆ
our institution is like a big banyan tree. Dodda Mara, Alada Mara. Appaji represents that tree with lovely branches through which he showers his benevolence. And the deep roots of which penetrate down to the earth is Awaji. He is his backbone. So together, normally what is said is nothing big grows under a banyan tree, but this banyan tree, it showers knowledge, it showers spiritual guidance, and it showers everything that a human being requires. Everything that a human being requires to be empowered with knowledge and education. So, in this direction, my dear people from Davangere University, once again Sri Dr. Shanvasappa Halseji, your gesture cannot be nobler than this. Thank you very much. Once again, I thank you. I usually get overwhelmed by the occasion. This occasion is such that I forgot to mention about our media friends. You have been generous enough to contribute to cover this. Media friends, Tamgilrigu Swagata. Once again, an honorary doctorate to Matoshri Awaji. If you ask me, it is personally a doctorate or an honor for the people of this region, because our institution has been serving to the spiritual needs, the social needs, and the education needs of people of this region. ಮತ್ತೊಮ್ಮೆ ಮಗದೊಮ್ಮೆ ದಾವಣಗೆರೆ ಯೂನಿವರ್ಸಿಟಿಯ ಈ ಶೈಕ್ಷಣಿಕ ಡೆಲಿಗೇಷನ್ಗೆ ನನ್ನ ಹೃತ್ಪೂರ್ವಕ ಸ್ವಾಗತ ಮತ್ತು ನಾವುಗಳು ತಮಗೆಲ್ಲೂ ಎಂದಿಗೂ ಚಿರಋಣಿಯಾಗಿರುತ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿ ಅವರಿಗೆ, ನಮ್ಮ ಶರಣಬಸವೇಶ್ವರ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳು ಶ್ರೀ ಬಸವರಾಜ ದೇಶಮುಖ್ ಸರ್ ಅವರು ಹಾಗೂ ಕುಲಪತಿಗಳಾದ ಡಾಕ್ಟರ್ ನಿರಂಜನ್ ನಿಷ್ಠಿ ಸರ್ ಅವರು ಸನ್ಮಾನಿಸಬೇಕಾಗಿ ಕೇಳಿದರು. ಸನ್ಮಾನ ಸ್ವೀಕರಿಸಿದ ಜೂಮ್ ಮಾಡ್ಕೋರಿ ದಾವಣಗೆರೆ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಧನ್ಯವಾದಗಳು ಸರ್. ವಿಭಾಗದ ಚೇರ್ಮನ್ಗಳಾದ सर कहाँ पर हाँ मैं आके कलेक्ट कर ले सकता हूँ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಕಲಬುರಗಿ लो ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ವಿಧಾನ ಪರಿಷತ್ ಸದಸ್ಯರು ಹಾಗೂ ನಮ್ಮೆಲ್ಲರ ಆತ್ಮೀಯರಾದ
ಮಾಜಿ ವಿಧಾನ ಪರಿಷತ್ ಧನ್ಯವಾದಗಳು ಅದರಂತೆ ಯುವ ನಾಯಕರು ಸರ ನಮ್ಮ ವಿಶ್ವವಿದ್ಯಾಲಯದ ಸಹಕುಲ ಎಲ್ಲಿ ಕಡಿತೀವ್ರಿ ಮೇಡಮ್ ಅವ್ರೆ ಧನ್ಯವಾದಗಳು ಸರ್. ಅದರಂತೆ ಶರಣಬಸವ ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾಕ್ಟರ್ ಸನ್ಮಾನಿಸಿದ ಈ ಕಾರ್ಯಕ್ರಮದ ಪ್ರಮುಖ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಪೂಜ್ಯರಿಗೂ ಗಣ್ಯರಿಗೂ ವೇದಿಕೆ ಗೌರವ ಡಾಕ್ಟರೇಟ್ ಪದವಿಯನ್ನು ಈ ಮೂಲಕ ಮಾಡುತ್ತಿದ್ದೇವೆ. ಅದರೊಂದಿಗೆ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅಪ್ಪ ಬಡಗಾಂವ್ ಗ್ರಾಮದ ದೇಶಮುಖ ಮನೆತನದ ದಿವಂಗತ ಶ್ರೀ ಸಿದ್ದರಾಮಪ್ಪ ದೇಶಮುಖ ಅವರಿಗೆ ದಿನಾಂಕ 22/11/1970 ಜನಿಸಿದರು. ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಕನ್ನಡ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಅವರ ಧರ್ಮದ 2 ವರ್ಷಗಳ ಇತಿಹಾಸ ಹೊಂದಿರುವ ಕಲಬುರಗಿಯ ಮತ್ತು ಶರಣಬಸವ ವಿಶ್ವವಿದ್ಯಾನಿಲಯದ ಆಡಳಿತ ಮಂಡಳಿಯ ಸದಸ್ಯರು ಆಗಿದ್ದಾರೆ. ಮಾತೋಶ್ರೀ ಅವರು ತಮ್ಮನ್ನು ಸಂಪೂರ್ಣವಾಗಿ ವಿಶೇಷವಾಗಿ ಮಹಿಳೆಯರ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಮಾತೃಶ್ರೀಯನ್ನು ಕಲ್ಪಿಸಿದ್ದಾರೆ. ವಿಧವಾ ಸ್ತ್ರೀಯರ ಕಡೆಗೆ ಹೆಚ್ಚಿನ ಲಕ್ಷ್ಯ ವಹಿಸಿ ಸಲಹಿ ಅವರನ್ನು ಸುಶಿಕ್ಷಿತರನ್ನಾಗಿಸಿದ್ದಾರೆ. ಗೋಶಾಲೆಯನ್ನು ತೆರೆದು ಅಲ್ಲಿ ಹಲವು ಗೋವುಗಳಿಗೆ ಆಶ್ರಯ ಕಲ್ಪಿಸಿದ್ದಾರೆ. ಶೈಕ್ಷಣಿಕ ಪ್ರೋತ್ಸಾಹಿಸುವುದರೊಂದಿಗೆ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ವಿವಿಧ ಗೃಹೋದ್ಯಮಗಳನ್ನು ಸ್ಥಾಪಿಸಿ ಮಹಿಳೆಯರ ಸ್ವಾವಲಂಬಿಗಳನ್ನಾಗಲು ನೆರವಾಗಿದ್ದಾರೆ. ಧಾರ್ಮಿಕ ಹಾಗೂ ಸಾಹಿತ್ಯಿಕ ಸೇವೆಗಳನ್ನು ಪರಿಗಣಿಸಿ ದಾವಣಗೆರೆ ವಿಶ್ವದ 2020 ನಡೆದ 7ನೇ ಘಟಿಕೋತ್ಸವದಲ್ಲಿ ಪ್ರದಾನ ಮಾಡಲಾಗಿದೆ ಎಂದು ಘೋಷಿಸುತ್ತೇನೆ. ಮಾತೋಶ್ರೀ ಅವಾಜಿಯವರು ಶರಣರ ನಾಡಿನಲ್ಲಿ ದಾವಣಗೆರೆ ಶಿವಗಂಗೋತ್ರಿ ಈ 2 ಸಂಗಮದಲ್ಲಿ ಈ ಕಾರ್ಯಕ್ರಮ ಆಗುವುದು ಅತಿ ಅದ್ಭುತ. ಇವತ್ತೆಲ್ಲ ಕಾರ್ಯಕ್ರಮ ನೀವೆಲ್ಲ ಕೂಡಿರೋದು ನನಗೆ ಆನಂದ ಬಾಷ್ಪ ಬರ್ತಾ ಇದೆ. ಶರಣಬಸವೇಶ್ವರನ್ನು ಸ್ಮರಿಸಿ ಲಿಂಗೈಕ್ಯ ಪರಮ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರನ್ನು ಮನದಲ್ಲಿ ನೆನೆದು ಇವತ್ತಿನ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿರುವ ನನ್ನ ಪತಿದೇವರಾದ ಪೂಜ್ಯ ಡಾಕ್ಟರ್ ಅಪ್ಪ ಅವರ ಪಾದಚರಣ ಕಮಲಕ್ಕೆ ನಮಸ್ಕರಿಸಿ ಹಾಗೂ ಕಾರ್ಯಕ್ರಮಕ್ಕೆ ಆಗಿಸಿರುವ ಪೂಜ್ಯರಾದ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಸಾರಂಗ ದೇಶಿಕೇಂದ್ರ ಸಾರಂಗಮ ಶ್ರೀಶೈಲ ಸುಲ್ಫುಲ್ಮಠ ಪೂಜ್ಯರೇ, ಪರಮ ಪೂಜ್ಯ ಷಡಕ್ಷರಿ ಬ್ರಹ್ಮ ಡಾಕ್ಟರ್ ಚನ್ನವೀರ್ ಶಿವಾಚಾರ್ಯರು ಪೀಠಾಧಿಪತಿಗಳು ಹಿರಿಯಮಠ ಸಂಸ್ಥಾನ ಹರಕೂರು ಪೂಜ್ಯರೇ, ಪೂಜ್ಯ ಶ್ರೀ ಷಡಕ್ಷರಿ ಬ್ರಹ್ಮ ಸಿದ್ಧಲಿಂಗ ಶಿವಾಚಾರ್ಯರು ಗುರುನಾಥ ಪೂಜ್ಯರೇ, ಪೂಜ್ಯ ಶ್ರೀ ಷಡಕ್ಷರಿ ಬ್ರಹ್ಮ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯ ಚೌದಾಪುರಿ ಹಿರೇಮಠ ಪೂಜ್ಯರೇ, ಪೂಜ್ಯ ಶ್ರೀ ಷಡಕ್ಷರಿ ಬ್ರಹ್ಮ ಸಿದ್ಧ ಮುನೀಂದ್ರ ಶಿವಾಚಾರ್ಯ ಬೆಳಗುಂಬಿ ಪೂಜ್ಯರಿ, ಇವರೆಲ್ಲರಿಗೂ ಕೋಟಿ ಕೋಟಿ ನಮನಗಳು. 7ನೇ ಪೀಠಾಧಿಪತಿಗಳಾದ ಲಿಂಗೈಕ್ಯ ಪರಮ ಪೂಜ್ಯ ದೊಡ್ಡಪ್ಪ ಅವರ ಮೊಮ್ಮಗಳಾಗಿದ್ದು 8ನೇ ಪೀಠಾಧಿಪತಿಗಳಾದ ನಿಮ್ಮ ಅಪ್ಪಾಜಿಯವರ ಧರ್ಮ ಪತ್ನಿಯಾಗಿರುವುದು ಹಾಗೂ ಭಾವಿ 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅವರ ತಾಯಿಯಾಗಿರುವುದು ನನ್ನ ಸೌಭಾಗ್ಯವೆಂದು ತಮ್ಮೆಲ್ಲರಿಗೂ ತಿಳಿಸಲು ನನಗೆ ಹೆಮ್ಮೆ. ಕರ್ನಾಟಕದ ಕೇಂದ್ರ ಬಿಂದುವಾಗಿರುವ ದೇವನಗರಿ ದಾವಣಗೆರೆಯಿಂದ ಕಲ್ಯಾಣ ಕರ್ನಾಟಕವನ್ನು ಎಜುಕೇಶನ್ ಹಬ್ ಮಾಡಿರುವ ಶರಣಬಸವೇಶ್ವರ ಸಂಸ್ಥಾನಕ್ಕೆ ಬೆಂಬಲ ಕೊಟ್ಟು ನನಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದ್ದು ನನಗೆ ಸಂತೋಷವಾಯಿತು. ಅಲ್ಲದೆ ಈ ಭಾಗದ ಎಲ್ಲಾ ಜನರಿಗೆ, ವಿಶೇಷವಾಗಿ ಎಲ್ಲಾ ಮಹಿಳೆಯರಿಗೆ ಪ್ರೋತ್ಸಾಹಿಸಿದ್ದೀರಿ. ಇದು ಹೆಮ್ಮೆಯ ವಿಷಯ, ಇದರ ಜೊತೆ ಗೌರವ ವಿಷಯ. ಈ ಭಾಗದ ಎಲ್ಲಾ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಸಿಕ್ಕಿ ಇನ್ನೂ ಹೆಚ್ಚು ದುಡಿಯಲು ಉತ್ಸಾಹ ಸಿಕ್ಕಂತಾಗಿದೆ. ಅದಕ್ಕೆ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. 200 ವರ್ಷಕ್ಕೂ ಮೇಲ್ಪಟ್ಟ ಇತಿಹಾಸವಿರುವ ಶರಣಬಸವೇಶ್ವರ ಸಂಸ್ಥೆಯ ಲಕ್ಷಾಂತರ ಭಕ್ತರು ಹೊಂದಿದ್ದು
ಅನ್ನದಾಸೋಹ, ಪಶು ಪಕ್ಷಿಗಳ ರಕ್ಷಣೆ, ಗೋಶಾಲೆ, ಪ್ರಾಣಿಗಳ ರಕ್ಷಣೆ, ನಿರಂತರ ಪುರಾಣ ಪ್ರವಚನ ನಡೆದು ಅಧ್ಯಯನ ಹಾಗೂ ಆಧ್ಯಾತ್ಮಿಕತೆಯ ಪವಿತ್ರ ಸ್ಥಾನವಾಗಿದೆ ಈ ಶರಣಬಸವೇಶ್ವರ ಸಂಸ್ಥೆ. ಶರಣರ ಸಂಸ್ಥಾನದ ದಾಸೋಹ ಮನೆಯಲ್ಲಿ ಅನಾಥರು, ಬಡವರು, ನಿರ್ಗತಿಕರು, ವೃದ್ಧರು, ವಿಧವೆಯರು ಹಾಗೂ ಕಷ್ಟದಲ್ಲಿ ಇದ್ದವರಿಗೆ ಆಶ್ರಯ ಸ್ಥಾನವಾಗಿದೆ ಈ ಶರಣಬಸವೇಶ್ವರ ಮಹಾದಾಸೋಹ ಮನೆ. ಈ ಭಾಗದ ಅಷ್ಟೇ ಅಲ್ಲದೆ ಕರ್ನಾಟಕದ ಇತರ ಭಾಗ ಜಲ ಪ್ರವಾಹದಿಂದ ಕಷ್ಟದಲ್ಲಿದ್ದ ಲಕ್ಷಾಂತರ ಜನರಿಗೆ ಸಹಾಯವಾಗಲೆಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಪ್ರವಾಹ ನಿಧಿಗೆ 1 ಕೋಟಿ ರೂಪಾಯಿ ದಾಸೋಹ ಮಾಡಲಾಗಿದೆ. ಕೊರೋನಾದಿಂದ ಬಳಲುತ್ತಿರುವ ಈ ಸಂದರ್ಭದಲ್ಲಿ ಲಾಕ್ಡೌನ್ ಆಗಿರುವುದರಿಂದ ಅನೇಕ ಜನರು ಅಂದರೆ ನಿರಾಶ್ರಿತರು, ಕೂಲಿ ಕಾರ್ಮಿಕರು, ನಿರ್ಗತಿಕರು, ಅನ್ನ ನೀರು ಇಲ್ಲದೆ ಕಷ್ಟದಲ್ಲಿದ್ದವರಿಗೆ ಅಂಥ ಸಮಯದಲ್ಲಿ ದಾಸೋಹ ಮಹಾಮನೆಯಿಂದ ಪ್ರಸಾದ ಮತ್ತು ನೀರು ಅವರು ಇರುವ ಸ್ಥಳದಲ್ಲಿ ಒಯ್ದು ಕೊಟ್ಟಿದ್ದೇವೆ. ಯಾರಿಗೆ ಬರಕ್ಕಾಗಿಲ್ಲ ಅಂತ ಟೈಮ್ನಾಗ ಇನ್ವಿಟಿಲ್ ಎಲ್ಲ ಲಾಕ್ಡೌನ್ ಇದ್ದರೂ ಅವರು ಎಲ್ಲಿದ್ದರೆ ಒಯ್ದು ಪ್ರಸಾದ ನೀರು ಕಲ್ಪಿಸಿದೆ. ಕೊರೋನಾ ವಾರಿಯರ್ಸ್ ಆದ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಹೋಮ್ ಗಾರ್ಡ್ಗಳಿಗೆ ಪ್ರಸಾದ ಮತ್ತು ನೀರಿನ ವ್ಯವಸ್ಥೆಯೂ ಮಾಡಲಾಗಿತ್ತು. ಜಿಲ್ಲಾ ಆಡಳಿತ ಕೋವಿಡ್ ಪರಿಹಾರ ನಿಧಿಗೆ ಆಶಾ ಅಂಗನವಾಡಿ ಕಾರ್ಯಕರ್ತರನ್ನು ಪ್ರೋತ್ಸಾಹಿಸಲು ಹಾಗೂ ಕನ್ನಡ ಸಾಹಿತ್ಯ ಸಮ್ಮೇಳನ ಇತ್ಯಾದಿ ಕಾರ್ಯಕರ್ತರಿಗೆ ಸುಮಾರು 50 ಲಕ್ಷ ರೂಪಾಯಿ ಧನ ಸಹಾಯ ರೂಪದಲ್ಲಿ ದಾಸೋಹ ಮಾಡಲಾಗಿದೆ. ಶರಣಬಸವೇಶ್ವರ ವಿದ್ಯಾವರ್ಗ ಸಂಘದ ಶರಣಬಸವ ವಿಶ್ವವಿದ್ಯಾಲಯ ಹಾಗೂ ವಿವಿಧ ಶಾಲಾ ಕಾಲೇಜುಗಳಲ್ಲಿ 25,000ಕ್ಕೂ ಹೆಚ್ಚು ಮೇಲ್ಪಟ್ಟ ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣ ಪಡೆಯುತ್ತಿದ್ದಾರೆ. ಕೆಜಿ, ಪಿಜಿ ಹಾಗೂ PhD ವರೆಗೆ ಗುಣಮಟ್ಟದ ಶಿಕ್ಷಣವನ್ನು ಹಾಗೂ ಎಲ್ಲಾ ರೀತಿಯ ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ. ಸುಮಾರು 20,000 ಜನ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಂಸ್ಥೆಯ ಅಡಿಯಲ್ಲಿ ಆಶ್ರಯ ಪಡೆಯುತ್ತಿದ್ದಾರೆ. ನಾನು ಮತ್ತು ನಮ್ಮ ಯಜಮಾನರು ಶಿವಶಕ್ತಿಯಾಗಿ ಶರಣರು ಹಾಕಿಕೊಟ್ಟ ದಾಸೋಹ ಪರಂಪರೆಯಲ್ಲಿ ನಾವು ದಂಪತಿಗಳು ಕಾರ್ಯ ಮಾಡುತ್ತಿದ್ದೇವೆ. ಕಲ್ಯಾಣ ಕರ್ನಾಟಕ ಭಾಗದ ಹೆಮ್ಮೆಯ ಶರಣ ಸಂಸ್ಥಾನ ಹಾಗೂ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದಲ್ಲಿ ನಿಮ್ಮ ಪೂಜ್ಯ ಅಪ್ಪಾಜಿಯವರು ನನಗೆ ಸೇವೆ ಮಾಡಲು ಅವಕಾಶ ಕೊಟ್ಟಿದ್ದು ಹಾಗೂ ಈ ಸೇವೆಯನ್ನು ಗುರುತಿಸಿ ತಾವು ದಾವಣಗೆರೆ ವಿಶ್ವವಿದ್ಯಾಲಯದವರು ನನಗೆ ಗೌರವ ಡಾಕ್ಟರೇಟ್ ನೀಡಿದ್ದಕ್ಕಾಗಿ ಅನಂತ ಮತ್ತೊಮ್ಮೆ ಧನ್ಯವಾದಗಳು. ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಗೌರವಾನ್ವಿತ ಜನನಾಯಕರು ಹಾಗೂ ಹಿರಿಯರ ಉಪಸ್ಥಿತಿಯಲ್ಲಿ ಗೌರವ ಡಾಕ್ಟರೇಟ್ ಸ್ವೀಕರಿಸಿದ್ದು ನನ್ನ ಭಾಗ್ಯ. ಇದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ವಿಶೇಷವಾಗಿ ಕರ್ನಾಟಕ ರಾಜ್ಯದ ಘನತೆವೆತ್ತ ರಾಜ್ಯಪಾಲರು ಹಾಗೂ ಕುಲಾಧಿಪತಿಗಳು, ದಾವಣಗೆರೆ ವಿಶ್ವವಿದ್ಯಾಲಯ ಗೌರವಾನ್ವಿತ ಕುಲಪತಿಗಳು, ಸನ್ಮಾನ್ಯ ಸಿಂಡಿಕೇಟ್ ಸದಸ್ಯರು, ಸನ್ಮಾನ್ಯ ವಿದ್ಯಾವಿಶಾರದ ಪರಿಷತ್ತಿನ ಸದಸ್ಯರು, ಮಾನ್ಯ ಕುಲಸಚಿವರು ಮೌಲ್ಯಮಾಪನ ಎಲ್ಲ ವಿಭಾಗಗಳ ಡೀನರು, ಇವರೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಮತ್ತೊಮ್ಮೆ ಪೂಜ್ಯ ಅಪ್ಪ ಅವರು ನನಗೆ ವಹಿಸಿದ ಶರಣಬಸವೇಶ್ವರ ವಿದ್ಯಾವರ್ಗ ಸಂಘದ ಚೇರ್ಮನ್ ಹಾಗೂ ಶರಣಬಸವೇಶ್ವರ ವಿದ್ಯಾವರ್ಗ ಸಂಘ ಚೇರ್ಪರ್ಸನ್ ಹಾಗೂ ಶರಣಬಸವೇಶ್ವರ ಟ್ರಸ್ಟಿಯಾಗಿ ಜವಾಬ್ದಾರಿ ವಹಿಸಿದ್ದಾರೆ. ಕಲ್ಯಾಣ ಕರ್ನಾಟಕದ ಎಲ್ಲಾ ಜನರಿಗೆ, ವಿದ್ಯಾರ್ಥಿಗಳಿಗೆ, ಭಕ್ತರಿಗೆ ವಿದ್ಯಾದಾಸೋಹ, ಅನ್ನದಾಸೋಹ ಎಲ್ಲಾ ಸೌಲಭ್ಯಗಳು ಸರಳ ಸಿಗಲಿ ಎನ್ನುವುದೇ ನನ್ನ ಉದ್ದೇಶವಾಗಿದೆ. ಪಶು ಪಕ್ಷಿಗಳ ಆಶ್ರಯ ತಾಣವಾಗಲಿ. ಶರಣರ ಸಂಸ್ಥಾನ ನನ್ನ ಕೊನೆಯ ಉಸಿರುವರೆಗೂ ಶರಣಬಸವೇಶ್ವರ ಸಂಸ್ಥಾನ ಮತ್ತು ಸಂಘದ ಏಳಿಗೆಗೆ ದುಡಿಯುತ್ತೇನೆ. ನನ್ನ ಯಜಮಾನರಾದ ಶರಣ ಸೇವೆಯೇ ನನ್ನ ಕಾಯಕ. ಭಕ್ತರಲ್ಲಿ ದೇವರೆಂದು ನಂಬಿದ್ದೇನೆ. ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳ ಸೌಲಭ್ಯಗಳು ಸಿಗಲಿ, ಹೆಚ್ಚಿನ ಜನರಿಗೆ ಉಪಜೀವನಕ್ಕೆ ನೌಕರಿ ಸಿಗಲಿ, ಕಾಯಕ ಮಾಡಲಿ. ಸಾವಿರಾರು ತೆಂಗಿನ ತೋಟ ನಟ್ಟು ಗೋವು ರಕ್ಷಿಸಿ ಶರಣಬಸವೇಶ್ವರ ಗೋಶಾಲ ಮಾಡಲಾಗಿದೆ. ಹೀಗೆ ಸಂಸ್ಥಾನ ಮತ್ತು ಸಂಘದ ಏಳಿಗೆಗೆ ತಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹ ಬೇಕು. ತಾವೆಲ್ಲರೂ ಸಹಕರಿಸಲೆಂದು ವಿನಂತಿಸಿಕೊಳ್ಳುತ್ತೇನೆ. ಅನ್ನದಾಸೋಹ, ಜ್ಞಾನದಾಸೋಹ ಜೀವನದ ಮೌಲ್ಯ ಗುಣಗಳಾದ ಶಾಂತಿ, ಸಮಾಧಾನ, ತ್ಯಾಗ, ಸೇವೆ, ಭಕ್ತಿ, ಶ್ರದ್ಧಾ, ಪರಿಶ್ರಮ, ಕಾಯಕ ದಾಸೋಹ, ಸಕಾರಾತ್ಮಕ ಚಿಂತನೆಗೆ ಇವೆಲ್ಲವನ್ನು ಗುರುತಿಸಿ ಡಾಕ್ಟರೇಟ್ ಪ್ರದಾನಿಸಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಡಾಕ್ಟರೇಟ್ ಸಿಕ್ಕಿರುವುದರಿಂದ ಚೆನ್ನಾಗಿ ಮಾಡಿಕೊಂಡು ಹೋಗುವ ಹೆಚ್ಚಿನ ಜವಾಬ್ದಾರಿ ನನಗೆ ಬಂದಿದೆ. ಅದಕ್ಕೆ ತಾವೆಲ್ಲರೂ ಸಹಕರಿಸಿ ಪ್ರೋತ್ಸಾಹಿಸಿ ಎಲ್ಲರಿಗೆ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಗೌರವ ಡಾಕ್ಟರೇಟ್ ಕೊಡು ಮಾಡಬೇಕಾದ್ರೆ ಅಲ್ಲಿ ತಮಗೆಲ್ಲ ಗೊತ್ತಿದ್ದಂತೆ ಪ್ರೊಸೀಜರ್ ಇದೆ. ಅದಕ್ಕೆ ನಮ್ಮ ಸಿಂಡಿಕೇಟ್ ಸದಸ್ಯರು, ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರನ್ನ, ಎಲ್ಲ ಆಹ್ವಾನಿತರನ್ನ, ಆಕ್ಚುಲಿ ಅವರ ಬಯೋಡಾಟಾಯನ್ನ ಅವರು ಪರಿಗಣಿಸಿ ಅದರಲ್ಲಿ ನಾವು 14 ಜನರು ಎಲ್ಲ ಗಣ್ಯ ವ್ಯಕ್ತಿಗಳ ಅಪ್ಲಿಕೇಶನ್ ಬಂದಿದ್ದು, ಅದರಲ್ಲಿ ನಾವು 14 ಜನರ ಲಿಸ್ಟ್ ಅನ್ನು ಮಾಡಿ ಅದರಿಂದ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಫಾರ್ಮರ್ ವೈಸ್ ಚಾನ್ಸಲರ್ ಆದಂತಹ ರವೀಂದ್ರ ಅವರು ಮತ್ತು ವಿಟಿಒ ವೈಸ್ ಚಾನ್ಸಲರ್ ಆದಂತಹ ಕರಿಸಿದ್ದಪ್ಪ ಅವರು
ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ವೇಣುಗೋಪಾಲ್ ಅವರ ಸರ್ಚ್ ಕಮಿಟಿನಲ್ಲಿ, ಅದು ಸರ್ಚ್ ಕಮಿಟಿಯನ್ನ ಗೌರವಾನ್ವಿತ ಕುಲಾಧಿಪತಿಗಳನ್ನ ಮಾಡಿರ್ತಾರೆ. ಅವರು ಆ ಸರ್ಚ್ ಕಮಿಟಿನಲ್ಲಿ 3 ಜನರನ್ನ ಆಯ್ಕೆ ಮಾಡಿ ಅದರಲ್ಲಿ ಒಬ್ಬರಿಗೆ ಒಂದೇ ಒಂದು ನಾವು ಕೊಡ್ತೀವಿ ಈ ಸಲ ಅಂತ ಹೇಳಿದ ಮೇಲೆ ನಾವು ಅದನ್ನ ಈ ಶರಣನ ನಾಡಿಗೆ, ಕಲ್ಯಾಣ ಕರ್ನಾಟಕ ನಾಡಿಗೆ, ಈ ಶರಣಬಸವೇಶ್ವರ ಸಂಸ್ಥಾನದ ಈ ಪರಂಪರೆಯನ್ನ ನಡೆಸಿಕೊಂಡು ಬಂದಂತಹ ನಮ್ಮ ಶರಣ ಸಂಸ್ಥೆಯ ಎಲ್ಲರೂ ಶರಣರನ್ನ ನಾವು ನೆನೆಸ್ಬೇಕಾಗ್ತದೆ. ಯಾಕಂದ್ರೆ ಈ ಭಾಗಕ್ಕೆ ವಿದ್ಯಾವಂತರಾಗಬೇಕಾದ್ರೆ ಈ ಭಾಗದಲ್ಲಿ ನಮ್ಮ ಶರಣಬಸವೇಶ್ವರ ಸಂಸ್ಥಾನ ಇಲ್ದಿದ್ರೆ ನಮ್ಮ ಭಾಗದಲ್ಲಿ ನಾವೆಲ್ಲ ರೋಡ್ ಮೇಲೆ ಇರ್ಬೇಕಾಗ್ತಿತ್ತು ಅಂತ ನಾನು ಹೆಮ್ಮೆ ಪಟ್ಟು ಹೇಳ್ಬೇಕಾಗ್ತದೆ. ಯಾಕಂದ್ರೆ ಶರಣಬಸವೇಶ್ವರ ಸಂಸ್ಥಾನವನ್ನ ದೊಡ್ಡಪ್ಪ ಅಪ್ಪ ಅವರು ಇದ್ದಾಗ ಇವರು ನಿಜಾಂ ಕಾಲದಲ್ಲಿ ಉರ್ದುನಲ್ಲಿ ನೀವು ಪಾಠವನ್ನು ಪ್ರವಚನ ಮಾಡ್ಬೇಕಂತ ಹೇಳಿದ್ದಾಗ 1934ರಲ್ಲಿ ಪ್ರಾರಂಭ ಮಾಡಿದಕ್ಕೆ ನಾವೆಲ್ಲ ಇಲ್ಲಿ ನಿಂತಿದ್ದೇವೆ. ಯಾಕಂದ್ರೆ ಇದು ಹೆಮ್ಮೆಯ ವಿಷಯ. ನಾವು ನಮ್ಮ ನಿಶ್ಚಿತರಿಗೆ ಹೇಳಿದಂತೆ ಇದನ್ನ ಆಲದ ಮರದಕ್ಕಿಂತ ಜಾಸ್ತಿ ಇದೆ ಅಂತ ನಾನು ಹೇಳುತ್ತೇನೆ. ಈ ಸಂದರ್ಭದಲ್ಲಿ ನಾವೆಲ್ಲ ಬೆಳಿಬೇಕಾದ್ರೆ ನಾವು ಒಂದು ಎಕ್ಸಾಂಪಲ್, ಶಿವರಾಜ್ ಪಾಟೀಲ್ ಜಡ್ಜ್ ಆಗ್ಬೇಕಾದ್ರೆ ಇಲ್ಲಿ ಈ ಸಂಸ್ಥೆಯ ಅವರು ದುಡಿದಿದ್ದಕ್ಕೆ ಈ ಸಂಸ್ಥೆಯಿಂದ ಅವರ ಮೇಲೆ ಬಂದಿದ್ದಾರೆ ಅಂತ ನಾನು ಹೇಳ್ಬೋದು. ಇಲ್ಲಿ ಪ್ರತಿಯೊಬ್ರು ನಾವು ಶರಣರ ಸಂಸ್ಕೃತಿ, ಇಲ್ಲಿ ಶರಣರ ನಾಡು, ನಾವು ಸರ್ವಿಂಗ್ ದ ಗಾಡ್ ಈಸ್ ಸರ್ವಿಂಗ್ ದ ಹ್ಯುಮ್ಯಾನಿಟಿ ಅಂತ ಶರಣರ ಪರಂಪರೆ ಏನಿದೆ ಅಲ್ಲ, ಆ ಪರಂಪರೆಯನ್ನ ನಡೆಸಿಕೊಂಡು ಹೋದಂತಹ ಮಾತಾಶ್ರೀ ಡಾಕ್ಟರ್ ದ್ರಾಕ್ಷಿಣಿ ಅಮ್ಮ ಅವರಿಗೆ ಕೊಟ್ಟಿದ್ದು ನಮ್ಮ ವಿಶ್ವವಿದ್ಯಾಲಯಕ್ಕೆ ಗೌರವ ಬಂದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತೆ ನಮ್ಮ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಕೊಡಬೇಕಾದ್ರೆ ಎಲ್ಲರೂ ನಮ್ಮ ಸಿಂಡಿಕೇಟ್ ಸದಸ್ಯರು ಏನು ವೈಸ್ ಚಾನ್ಸಲರ್ ಏನು ಹೇಳ್ತಾರೆ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ರಿಂದ ನಾನು ಅವರ ಆಕ್ಚುಲಿ ಪ್ರಸ್ತುತಿ ಮಾಡ್ತಾ ಇಲ್ಲ. ಎಲ್ಲಾ ಸಿಂಡಿಕೇಟ್ ಸದಸ್ಯರಿಗೆ ಮತ್ತು ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರಿಗೆ ನಾವು ಮುನ್ನೊಮ್ಮೆ ಧನ್ಯವಾದ ಹೇಳುತ್ತೇನೆ. ಯಾಕಂದ್ರೆ ನಾನು 33 ವರ್ಷ ಹಿಂದೆ ಇಲ್ಲಿ ಬಂದಾಗ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಹೊಳಿ ಸರ್ ಇದ್ರು, ಅವಾಗ ಪ್ರಿನ್ಸಿಪಾಲ್ರು ಶರಣಬಸಪ್ಪ ಅಪ್ಪ ಅವರು. ನಾನು ರ್ಯಾಂಕ್ ಇದ್ದೆ ಅವಾಗ. ನನ್ನ ಇಲ್ಲಿ ಕಾಂತಾ ಸರ್ ಮಿನಿಸ್ಟರ್ ಇದ್ರು. ಕಾಂತಾ ಸರ್ ಸರ್ಟಿಫಿಕೇಟ್ ಕೊಡುವಾಗ ನನಗೆ SS ಪಾವಟೆ ಅಂತ DIG ಇದ್ರು. ಅವಾಗ ನೀನು ಅಲ್ಲಿ ಡೆಲ್ಲಿಗೆ ಹೋಗಪ್ಪ, ನಿನಗೆ ರ್ಯಾಂಕ್ ಬಂದಿದೆ, ನಾವು ಕಲಿಸ್ತೇವೆ ಅಂತ. ನಮ್ಮ ಸುಭಾಷ್ ಅಷ್ಟೂರಿ ಅವರು ಬಾಲ್ಕಿ, ನಂದು ನೇಟಿವ್ ಬಾಲ್ಕಿ, ಸುಭಾಷ್ ಅಷ್ಟೂರಿ ಅವರು ಹೇಳಿದ್ರು, ಶರಣಪ್ಪ ನೀ ಇಲ್ಲಿ ಇರ್ಬೇಡ, ಹೋಗಿ ಡೆಲ್ಲಿಗೆ ಹೋಗಿ ಕಲ್ಕೊಂಡು ನಿನಗೆ ನಾವೆಲ್ಲ ರಾಜಕಾರಣಿ ಇರೋರು 5 ವರ್ಷ, ನೀವು 35 ವರ್ಷ 40 ವರ್ಷ ನೀವು IAS ಆದ್ರೆ ಇರ್ತೀರಿ, ನೀವು ಹೋಗಿ ಅಂತ ಹೇಳಿದ್ರು. ಆದ್ರೂ ಏನೋ ಕಾರಣಾಂತರದಿಂದ ನಾನು ಎಜುಕೇಶನ್ ಫೀಲ್ಡ್ ನಲ್ಲಿ ಬಂದೆ. ಹೀಗಾಗಿ ಶರಣಬಸವೇಶ್ವರ ಸಂಸ್ಥಾನದಿಂದ ನಾನು ಬೆಳೆದಿದ್ದೇನೆ. ಶರಣಬಸವೇಶ್ವರಕ್ಕೆ ಏನು ಮಾಡಿದ್ರು ಅದು ನನಗೆ ಕಡಿಮೆ ಅನ್ನಿಸ್ತದೆ, ಇದು ಏನೂ ಇಲ್ಲ, ನನ್ನ ಏನು ಇದು ಕರ್ತವ್ಯ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತೊಮ್ಮೆ ತಮ್ಮ ಈ ಅವಕಾಶವನ್ನು ನನಗೆ ಕೊಟ್ಟಿದ್ದಕ್ಕೆ, ನನಗೆ ಸಿಕ್ಕಿದ್ದಕ್ಕೆ ನಾನು ಈ ಶರಣಬಸವೇಶ್ವರ ಸಂಸ್ಥಾನಕ್ಕೆ ಯಾವಾಗೂ ಚಿರಋಣಿಯಾಗಿರ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನನ್ನ ವಿಶ್ವವಿದ್ಯಾಲಯದ ಎಲ್ಲಾ ಸಿಬ್ಬಂದಿಗಳು ಎಲ್ಲ ಸಹಕರಿಸಕ್ಕೆ ಅವರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ, ನನ್ನ ಧರ್ಮಪತ್ನಿ ಶ್ರೀಮತಿ ದಾಕ್ಷಾಯಿಣಿ ಎಸ್ಸಪ್ಪ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಕಾರ್ಯಕ್ರಮ ಆಯೋಜಿಸಿ ಪೂಜ್ಯ ಜಗದ್ಗುರು ಸಾರಂಗಮ ದೇಶಿಕೇಂದ್ರ ಮಠ ಶ್ರೀಶೈಲಂ ಸ್ವರ್ಪುರ ಅವರು ಪರಮ ಪೂಜ್ಯ ಷಡಕ್ಷರಿ MA ಓದಿದ್ದಾರೆ. ಅವರಿಗೆ PhD ಮಾಡಬೇಕೆಂಬ ಅಭಿಲಾಷೆ ಇತ್ತು. ಶರಣ ಸಂಸ್ಥಾನದ ಸಂಘದ ಆಡಳಿತ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡಿದ್ದರಿಂದ PhD ವಿದ್ಯಾಭ್ಯಾಸ ಮಾಡಲು ಸಾಧ್ಯವಾಗಲಿಲ್ಲ. ಸಂಘ ಸಂಸ್ಥಾನ ಆಡಳಿತ ಕಾರ್ಯದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಅದರಲ್ಲೂ ವಿಶೇಷವಾಗಿ ಮಹಿಳೆಯರ ವಿದ್ಯಾಭ್ಯಾಸಕ್ಕಾಗಿ ಶ್ರಮಿಸಿದ್ದರಿಂದ ಅವರ ಪರಿಶ್ರಮ ಗುರುತಿಸಿ ದಾವಣಗೆರೆ ವಿಶ್ವವಿದ್ಯಾಲಯ ದಾವಣಗೆರೆಯಿಂದ ಕಲಬುರಗಿಗೆ ಆಗಮಿಸಿ ನನ್ನ ಧರ್ಮಪತ್ನಿ ಶ್ರೀಮತಿ ದಾಕ್ಷಾಯಿಣಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿದ್ದು ನನಗೆ ತುಂಬ ಸಂತೋಷವಾಗಿದೆ. ಅವರಿಗೆ ನನ್ನ ಧನ್ಯವಾದಗಳು. 1934ಕ್ಕಿಂತ ಮುಂಚೆ ಮಹಿಳೆಯರಿಗೆ ವಿದ್ಯಾಭ್ಯಾಸವೇ ಲಭ್ಯವಿರಲಿಲ್ಲ. ಅದಕ್ಕೆ ನನ್ನ ತಂದೆಯವರಾದ ಲಿಂಗೈಕ್ಯ ದೊಡ್ಡಪ್ಪ ಅಪ್ಪ ಅವರು ಮಹಿಳೆಯರಿಗೋಸ್ಕರ ಮಹಾದೇವಿ ಕನ್ಯಾ ಪ್ರೌಢಶಾಲೆ ಸ್ಥಾಪಿಸಿದರು. ಅದೇ ಮಾರ್ಗದಲ್ಲಿ ನಾನು ನಡೆದು ಮಹಿಳೆಯರಿಗೆ ಪ್ರೋತ್ಸಾಹಿಸಿದ್ದು ವಿದ್ಯಾಲಯಗಳನ್ನು ಸ್ಥಾಪಿಸಿದೆನು. ಅವುಗಳಲ್ಲಿ BBM, BCA, ತಾಂತ್ರಿಕ ಶಿಕ್ಷಣ,
MBA ಮುಂತಾದವುಗಳು. ಈ ಕಾರ್ಯದಲ್ಲಿ ನನ್ನ ಮಡದಿಯಾದ ಶ್ರೀಮತಿ ದಾಕ್ಷಾಯಿಣಿ ಅವರು 27 ವರ್ಷಗಳಿಂದ ನನ್ನೊಂದಿಗೆ ಶ್ರಮಿಸಿದ್ದಾರೆ. ಆದ ಕಾರಣ ಅವರನ್ನು ಸಂಸ್ಥೆಯಾದ ಶರಣಬಸವೇಶ್ವರ ವಿದ್ಯಾರ್ಥಿ ಸಂಘದ ಸದಸ್ಯರನ್ನಾಗಿ ಮತ್ತು ಚೇರ್ಮನ್ ಪರ್ಸನ್ ಆಗಿ ಜವಾಬ್ದಾರಿ ವಹಿಸಿಕೊಟ್ಟೆವು. ಕೊಟ್ಟ ಜವಾಬ್ದಾರಿಯನ್ನು ಅವರು ಸರಿಯಾಗಿ ನಿರ್ವಹಿಸುತ್ತಿದ್ದಾರೆ. ಅದೇ ರೀತಿ ತಮ್ಮ 200 ವರ್ಷದ ಮೇಲ್ಪಟ್ಟ ಇತಿಹಾಸ ಇರುವ ಸಂಸ್ಥಾನದ ಎಲ್ಲ ಪೀಠಾಧಿಪತಿಗಳ ಅಲಿಖಿತ ಟ್ರಸ್ಟಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ನನ್ನ ಧರ್ಮಪತ್ನಿಯಾದ ಶ್ರೀಮತಿ ಡಾಕ್ಟರ್ ದಾಕ್ಷಾಯಿಣಿ ಅವರು ಈ ಕಾರ್ಯದಲ್ಲಿಯೂ ನನ್ನ ಜೊತೆ ಸಹಭಾಗಿಯಾಗಿ ನನ್ನ ಶಕ್ತಿ ಬಲಪಡಿಸುತ್ತಿದ್ದಾರೆ. ಈ ಸಂಸ್ಥಾನವನ್ನು ಇನ್ನು 2015ರಲ್ಲಿ ನೋಂದಾಯಿಸಿತು. ಸಂಸ್ಥಾನದ ಏಳಿಗೆಗಾಗಿ ಅವರ ನಿರಂತರ ಪರಿಶ್ರಮವನ್ನು ಗುರುತಿಸಿ ಅವರನ್ನು ನನ್ನ ಜೊತೆ ಶರಣರ ಸಂಸ್ಥಾನ ಟ್ರಸ್ಟಿಯಾಗಿ ನೇಮಕ ಮಾಡಲಾಗಿದೆ. ಅವರ ಪಾತ್ರ ಬಹಳ ದೊಡ್ಡದಿದೆ. ಮುಂದೆಯೂ ಕೂಡ ನನ್ನ ಮಾರ್ಗದರ್ಶನದಲ್ಲಿ ಸಂಘ ಸಂಸ್ಥಾನ ಬೆಳವಣಿಗೆ ದುಡಿಯುತ್ತಿದ್ದಾರೆ. ತಾವೆಲ್ಲರೂ ಶರಣರ ಈ ಸಂಘ ಸಂಸ್ಥಾನ ಬೆಳವಣಿಗೆಗಾಗಿ ಈ ಹಿಂದೆ ಬಹಳ ಸಹಕಾರ ಮಾಡಿದ್ದೀರಿ. ಇದೇ ರೀತಿ ಮುಂದೆಯೂ ಕೂಡ ನನ್ನ ಧರ್ಮಪತ್ನಿಯಾದ ಶ್ರೀಮತಿ ದಾಕ್ಷಾಯಿಣಿಯವರಿಗೆ ಸಹಕಾರ ಮಾಡುತ್ತೀರಿ ಅನ್ನೋ ಭರವಸೆ ನನಗಿದೆ. ಎಲ್ಲರಿಗೂ ಪದವಿಗಾಗಿ ಹುಡುಕಾಡೋರು ಬಹಳ ಮಂದಿ ಅರ್ಜಿಗಳನ್ನ ಹಾಕ್ತಾ ಇದ್ದಾರೆ. ಪದವಿಯನ್ನೇ ಹುಡುಕಾಡಿಕೊಂಡು ಬರಬೇಕು ನಮಗೆ. ಹಾಗೆ ದಾವಣಗೆರೆ ವಿಶ್ವವಿದ್ಯಾಲಯಕ್ಕೆ ಅರ್ಜಿನೂ ಹಾಕಿಲ್ಲ. ಪದವಿಯನ್ನು ಹುಡುಕಾಡಿಕೊಂಡು ಕಲ್ಯಾಣ ಕರ್ನಾಟಕಕ್ಕೆ ಅದು ಶರಣರ ಮಹಾಮನೆಗೆ ಬಂದಿದ್ದು ಯಾವ ಅದು ದಾವಣಗೆರೆ ವಿಶ್ವವಿದ್ಯಾಲಯ ಸೌಭಾಗ್ಯ. ಅದು ಸೌಭಾಗ್ಯ. ಪದವಿಯನ್ನ ತಾನಾಗಿ ಬಂದಿದ್ದ ಅವರಿಗೆ ಇದು ನಿಜವಾಗಿ ಮನುಷ್ಯನಿಗೆ ಪದವಿ ಬೆನ್ನತ್ತಿ ಬರಬೇಕು. ಪದವಿಯಿಂದ ನಾವು ಬೆನ್ನತ್ತಬಾರದು. ಹೆಣ್ಮಕ್ಕಳು ಬಹಳ ಹುಷಾರಿ. ಈ ದೇಶದ ರಾಷ್ಟ್ರಪತಿಯಾದರು, ಈ ದೇಶದ ಪ್ರಧಾನಿಯಾದರು, ರಾಮಕೃಷ್ಣ ಪರಮಹಂಸರು ದೊಡ್ಡವರಾಗಬೇಕಾದ್ರೆ ಶಾರದಾ ಮಾತೆ, ಬಸವಣ್ಣ ದೊಡ್ಡವನಾಗಬೇಕಾದರೆ ನೀಲಾಂಬಿಕೆ, ಶರಣಬಸವೇಶ್ವರ ದೊಡ್ಡವರಾಗಬೇಕಾದ್ರ ಮಹಾದೇವಿ ತಾಯಿ. 12ನೇ ಶತಮಾನದಲ್ಲಿ ಅಕ್ಕಿ ಹೊರಗೆ ತಗೊಂಡು ಬರ್ತಾನ. 5 ಅಕ್ಕಿ ಮಾರಯ್ಯ ಸ್ವಲ್ಪ ಹೆಚ್ಚಿಗೆ ತಗೊಂಡು ಬರ್ತಾನ. ಗಂಡ ಹೇಳ್ತಾಳಕ್ಕಿ ಒಮ್ಮನವು ಮೀರಿ ಇಮ್ಮನವು ತಂದಿರಿ, ಇದು ನಿಮ್ಮ ಮನವು ಬಸವಣ್ಣನ ಮನ ಅನುಮಾನದ ಚಿಂತವು. ಒಯ್ದು ಸುರಿದು ಬಂದೆ ಮಾರಯ್ಯ ಅಂತ ಹೇಳಿದ್ರು. ಕಾಯಕದಲ್ಲಿ ಅಕ್ಕಿ ಹೆಚ್ಚಿಗೆ ತಂದಿರಿ, ಒಯ್ ಚೆಲ್ಲಿ ಬಾಂಧಳು. ಅಂದ್ರೆ ಇವತ್ತು ಎಲ್ಲರೂ ಇಷ್ಟು ಎತ್ತರಕ್ಕೆ ಬೆಳಿಬೇಕು ಶರಣರು ಅಂತ ಕೇಳಿದ್ರೆ ಯಾರು ಕಾರಣ ಅಂದ್ರೆ ಅವರ ಧರ್ಮ ಪತ್ನಿಗಳು. ಹಾಗೆ 25 ವರ್ಷದಾಗ ಇಷ್ಟು ಅಪ್ಪವರು ದೊಡ್ಡವರಾಗಬೇಕಾದ್ರೆ ತಾಯಿ ದ್ರಾಕ್ಷಾಯಿಣಿ ತಾಯಿ. ಅಪ್ಪೋ ವಿಷಯ ಬರ್ಬೋದು ಬೈಯಲ್ಲ. ಏನಪ್ಪ ಅವರಿಗೆ ಹೋಲಕತ್ತ ನಾನು ಬಿಟ್ರಿ ಕೈಯಲ್ಲಿ. ಅಂದ್ರೆ ಹಿಂದಿನ ಚರಿತ್ರೆ ಹಂಗೆ ಬಂದಾವ. ನಾನು ಹೇಳೋದಲ್ಲ, ಶರಣರ ಚರಿತ್ರೆನೇ ಹಂಗೆ. ಸತಿಪತಿಗಳ ಒಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ ಅಂತ ಹೇಳಿದ ದೇವರದ ಶಿವಯ. ಆ ವಚನವನ್ನು 21ನೇ ಶತಮಾನದಲ್ಲಿ ಎಲ್ಲಿ ಕಾಣುತ್ತೇವೆ ಅಂದ್ರೆ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಕಾಣ್ತಾ ಇದ್ದೇವೆ. ಅವರು ಆ ಶರಣರಿದ್ದಾಗ ಏನು ದಾಸೋಹ ನಡೆದಿತ್ತು ನಾವು ಪುರಾಣದ ಕಲ್ಪನೆ ಮಾಡ್ತೇವಲ್ಲ, ಆ ಕಲ್ಪನೆ ಇವತ್ತಿಗೆ ಪ್ರಸ್ತುತದ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಶರಣರಿದ್ದಾಗ ಏನು ದಾಸೋಹ ನಡೆದಿತ್ತು ಆ ದಾಸೋಹ ಇವತ್ತಿಲ್ಲಿ ಪ್ರಸ್ತುತ. ಅಪ್ಪೋರ್ದು ಹಾಗೆ 6 ತಲೆಮಾರದ ಆಗಲಾರದ ಕೆಲಸ. 6 ತಲೆಮಾರದ ಶರಣಬಸವೇಶ್ವರನ ಬಿಟ್ರೆ 6 ತಲೆಮಾರುಗಳು ಆಗಲಾರದ ಕೆಲಸ ಒಬ್ಬರೇ 8ನೇ ಪೀಠಾಧಿಪತಿಗಳು ಮಾಡಿ ತೋರಿಸಿದ್ದಾರೆ. 2ನೇ ಶರಣ ಅಂದ್ರೆ ಪೂಜ್ಯ ಶರಣಬಸಪ್ಪ. ಕರ್ನಾಟಕದಲ್ಲಿ ಮಠಗಳು ಬಹಳಿವೆ. ಆದರೆ 1 ಕೋಟಿ ರೂಪಾಯಿ ನೆರೆ ಪರಿಹಾರಕ್ಕೆ ಶರಣಬಸವೇಶ್ವರ ಸಂಸ್ಥಾನ ಕೊಡ್ತು. ಇದು ಕರ್ನಾಟಕ ಚಾರಿತ್ರಕವಾಗಿರ್ತಕ್ಕಂಥದ್ದು. 5,000 ಮಠಾಧೀಶರು ತಗೊಳ್ಳೋರಿದ್ದು ಕೊಡೋರಿಲ್ಲ. ಇನ್ನೊಂದು 25 ಲಕ್ಷ ಕೊರೋನಾದಾಗ ಕೊಟ್ಟರು. ಈ ಸಲ ಜನ್ಮ ದಿನಾಚರಣೆ ಆಚರಣೆ ಬೇಡ ಅಂತ ತಿಳ್ಕೊಂಡು 20 ಲಕ್ಷ ರೂಪಾಯಿ ಆಹಾರ ಕಿಟ್ಗಳನ್ನ ಒದಗಿಸಿ ಅವರ ಮನೆಗಳಿಗೆ ಮುಟ್ಟಿಸುವ ಕೆಲಸ ಇದು ಕಲ್ಯಾಣ ಕರ್ನಾಟಕದ ಏಕೈಕ ಸಂಸ್ಥೆ ಮಾಡಿದಂದ್ರೆ ಅದು ಶರಣಬಸವೇಶ್ವರ ಸಂಸ್ಥೆ. ಎಲ್ಲವನ್ನ ಗುರುತಿಸಿ ಇವತ್ತು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಕೊಟ್ಟಿದೆ ದಾವಣಗೆರೆ. ಇದು ಅವರಿಗೆಲ್ಲ ಅಷ್ಟೇ ಅಲ್ಲ, ಇದು ಕಲ್ಯಾಣ ಕರ್ನಾಟಕದ ಎಲ್ಲ ತಾಯಿಂದರಿಗೆ ಕೊಟ್ಟಂಗೆ ಇದು ಡಾಕ್ಟರೇಟ್.
ಕಲ್ಯಾಣ ಕರ್ನಾಟಕದ ಎಲ್ಲ ತಾಯಂದರಿಗೆ ಕೊಟ್ಟಿರ್ತಕ್ಕಂತ ಡಾಕ್ಟರೇಟು ಈಗ ಹಲಸಿಯವರು ಹೇಳಿದರು, ಅವರಿಗೆ ಡಾಕ್ಟರೇಟ್ ಅನ್ನು ಕೊಟ್ಟು ನಮ್ಮ ಗೌರವವನ್ನು ನಮ್ಮ ವಿಶ್ವವಿದ್ಯಾಲಯ ಹೆಚ್ಚಿಸಿಕೊಂಡಿದೆ. ಇದೇ ಮಾತನ್ನ ಅವತ್ತು ನಾನು ಒಂದ್ ದಿವಸ ಅವರಿಗೆ ನಮಸ್ಕಾರ ಹೇಳಿದೆವ. ಇವತ್ತು ದಾವಣಗೆರೆ ವಿಶ್ವವಿದ್ಯಾಲಯ ನಿಮ್ಮನ್ನು ಡಾಕ್ಟರೇಟ್ ಕೊಟ್ಟು ಗೌರವ ಹೆಚ್ಚಿಸಿಕೊಂಡಿದೆ ಅಂತ ಮಾತು ಹೇಳಿದ್ದೆ, ಸುರುವಿನ ದಿವಸ ಹೇಳಿದ್ದೆ. ಅದು ಇವತ್ತು ಹಲಸಿಯವರು ಹೇಳಿದ್ರು, ಬಹಳ ಸಂತೋಷ ಆಯ್ತು ನನಗೆ. ಅಂದ್ರೆ ಹೆಣ್ಣು ಮಕ್ಕಳು ಹೆಂಗಿರಬೇಕಾದ್ರೆ ಮಹಾಮನೆಯ ಮಹಾತಾಯಿ, ಮಹಾಮನೆಯ ಮಹಾತಾಯಿ ಹಾದಾಡುವ ಹೊಸ್ತಿಲಲ್ಲಿ ಹೊಯ್ದಾಡುವ ದೀಪ ಅಂತ ಹೇಳ್ತಾರೆ ಚನ್ನವೀರ ಕಣ್ವಿ. ದೀಪ ಹೊಸ್ತಿಲದಲ್ಲಿ ಇಟ್ಟ ಒಳಗನು ಬೆಳಕು ಕೊಡಬೇಕು, ಹೊರಗನು ಬೆಳಕು ಕೊಡಬೇಕು. ಕೊಟ್ಟವನಿಗೆ ಕೀರ್ತಿ ತರಬೇಕು, ಹುಟ್ಟಿದವನಿಗೆ ಕೀರ್ತಿ ತರಬೇಕು. ಅಂತ ತಾಯಿ ಯಾರು ಅಂತ ಕೇಳಿದ್ರೆ ತಾಯಿ ದಾಕ್ಷಾಯಣಿ ತಾಯಿ. ನಾನು ಎಷ್ಟು ಹೇಳಿದ್ರು ಕೂಡ ನನ್ನ ಶಬ್ದ ಕಡಿಮೆ ಆಗ್ತಾವ. ನಮ್ಮ ತಾಯಿಯಲ್ಲಿ ಅಷ್ಟು ಪ್ರೀತಿ ನೋಡಿಲ್ಲ, ಸಾಕ್ಷಾತ್ ನಮಗೆ ತಾಯಿ ಅಂದ್ರೆ ದಾಕ್ಷಾಯಣಿ ತಾಯಿಯು. ಅಷ್ಟು ಪ್ರೀತಿ. ಯಾರು ಬಂದ್ರು ಕರಡಿ ಇದ್ದಂಗೆ ಅವ್ರು, ಯಾರು ಬಂದ್ರು ಕರಡಿ ಇದ್ದಂಗೆ. ಬರ್ರಿಪ್ಪ ಬರ್ರಿ ಕುಂದ್ರಿ, ಪ್ರಸಾದ್ ತೋರಿ. ಪ್ರತಿಯೊಬ್ಬರ ಮನ್ಯಾಗ ವ್ಯವಸ್ಥೆ ಆಗಲ್ಲ. ಇವತ್ತು ದಿವಸ ನೂರಾರು ಮಂದಿ ಅಲ್ಲ, ಸಾವಿರಾರು ಮಂದಿ ಬಂದಿದ್ರು ಕೂಡ ಎಲ್ಲರಿಗೆ ಮಕ್ಕಳಂತ ಕಾಣ್ತಕ್ಕಂತ ಒಬ್ಬ ಮಹಾತಾಯಿ ಈ ಮಹಾಮನೆಗೆ ಸಿಕ್ಕಿದ್ದು ನಮ್ಮೆಲ್ಲರ ಯಾವ ಶರಣಬಸವೇಶ್ವರ ಭಕ್ತರ ಸೌಭಾಗ್ಯ. ಅದರಲ್ಲಿ ಅಪೂರ್ವ ಪುಣ್ಯ ಮಾಡ್ಯಾರ. ಅವರಂತರ ನನಗೆ ಕೆಳಗ್ತಾರಲ್ಲ ಅಂತ ಅವರನ್ಕ ತಮ್ಮ ಆಶೀರ್ವಾದದಿಂದ ಪುಣ್ಯ ಮಾಡ್ಯಾರ. ತಾವನಕ ಆರದ ಮರ ನಿಮ್ ನೆರಳಲ್ಲೇ ಇದ್ದವ್ರು ನಾವು. ಆದ್ರೆ ಅಂತ ಅವರು ಇವತ್ತು ನೋಡಿದ್ರೆ ಅದಕ್ಕೆ ಹೇಳಿದ್ರೆ ನಮ್ಮ ಸತಿಪತಿಗಳ ಒಂದಾದ ಭಕ್ತಿ ತಗೋಬಹುದು ಶಿವನಿಗೆ. ಇವತ್ತು ಹ್ಯಾಂಗಿರ್ಬೇಕು ಎಲ್ಲಾ ಸಂಸಾರಿಕರು ಮರ್ಯಾಗ ಎಲ್ಲರಿಗೂ ಇರ್ತಾವ. ಹ್ಯಾಂಗಿರ್ಬೇಕು ಅಂದ್ರ ಶರಣಬಸಪ್ಪ ಅಪ್ಪ ದಾಕ್ಷಾಯಣಿ ತಾಯಿ ಹಂಗಿದ್ರೆ ಸಾಕು, ನೀವೇನು ಯಾವ ಪುಸ್ತಕ ಓದೋದು ಬೇಡ. ಅಂತ ತಾಯಿಯವರಿಗೆ ಸಿಕ್ಕಿದ್ದು ಇವತ್ತು ಚನ್ನವೀರ ಶಿವಾಚಾರ್ಯರಿಗೆ, ಹಾರ್ಕೂಡಿನ ಚನ್ನವೀರ ಶಿವಾಚಾರ್ಯ ಈ ಭಾಗದಲ್ಲಿ ಕಲ್ಯಾಣ ನಾಡಿನಲ್ಲಿ ಎಲ್ಲರಿಗೆ ಬೇಕಾಗಿರ್ತಕ್ಕಂಥ ಅಪ್ಪಿಕೊಂಡು ಇರ್ತಕ್ಕಂಥ ಪೂಜ್ಯ ಚನ್ನವೀರ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ಇವತ್ತು ಕಾರ್ಯಕ್ರಮ. ಜೊತೆಗೆ ಪೂಜ್ಯ ಅಪ್ಪ ಅವರ ಆಶೀರ್ವಾದ, ನಮ್ಮ ಚೌದಾಪುರಿ ಶ್ರೀಗಳು, ಮುನೇಂದ್ರ ಸ್ವಾಮಿಗಳು, ಶಾಸಕರು ಇವತ್ತೆಲ್ಲರೂ ಬಂದಾರ. ಎಲ್ಲರೇ ಬಂದ್ರಂದ್ರೆ 5 ನಿಮಿಷ 10 ನಿಮಿಷ ಶಾಸಕರು, 5 ನಿಮಿಷ 10 ನಿಮಿಷ. ಇಲ್ಲಿ ಹೆಂಗಾಗ್ಯದವ್ರು ಕಟ್ಟಿ ಹಾಕಲಾಗ್ಯದವ್ರಿ. ಎಲ್ಲರೂ ಈ ಕುಂತವ್ರಿಗೆ ಕಟ್ಟಿ ಹಾಕಲಾಗ್ಯದ. ಯಾವಾಗ ಬಿಟ್ಟಾರೆ ಇವಾಗ ಬಂತು ಕುಂತಾರ. ಅವ್ರಿಗೆ ನೋಡಿದ್ರೆ ಬಿಡಬಾರ್ದು ಅನಿಸ್ತದೆ, ಎಲ್ಲಿ ಸಿಗಲ್ಲ ಇವ್ರು. ಒಂದೇ ಕಡೆಗೆ ಮತ್ತೆ ಎಲ್ಲಾ ಪಕ್ಷದ ಅನುಭವ ಮಂಡಪ ಇದ್ದಂಗಿದು. ಇಲ್ಲಿ ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರೂ ನೋಡಿದ್ರೆ ಸಂತೋಷ. ಈ ಪೀಠದ ಮೇಲೆ, ಶರಣಬಸವೇಶ್ವರ ಸಂಸ್ಥಾನದ ಮೇಲೆ ನಮ್ಮ ನಿಮ್ಮ ಭಕ್ತಿ ಶ್ರದ್ಧೆ ಸದಾಕಾಲ ಇರ್ಲಿ ಅಂತ ಅಪ್ಪೋರಲ್ಲಿ ಕೇಳಿಕೊಂಡು, ನಮ್ಮ ಭಕ್ತಿ ನಮ್ಮ ಶ್ರದ್ಧೆ ನಮ್ಮ ವಿಶ್ವಾಸಕ್ಕೆ ತಮ್ಮ ಆಶೀರ್ವಾದ ಇರಲಿ. ಶಿವ ಇತಿ ಬ್ರಹ್ಮೇತಿ ವೇದಾಂತಿನೋ ಬೌದ್ಧ ಬುದ್ಧ ಇತಿ ಪ್ರಮಾಣ ಪಟವಃ ಕರ್ತೇತಿ ನೈಯಾಯಿಕಃ ಅರ್ಹನ್ನಿತ್ಯತ ಜೈನ ಶಾಸ್ತ್ರರತ ಕರ್ಮೇತಿ ಮೀಮಾಂಸಕಾಃ ಸೋಯಂ ಯೋ ವಿದಧಾತು ವಾಂಛಿತ ಫಲಂ ತ್ರೈಲೋಕ್ಯನಾಥ ಚರಾಚರಂ. ಎಲ್ಲ ಶಾಸಕರಲ್ಲಿ ಕೂತಿರ್ತಾರೆ. ಅಜಯ್ ಶಂಕರ್ ಇದ್ದಾರೆ, ಬಿ.ಜಿ. ಪಾಟೀಲ್ ಇದ್ದಾರೆ, ನಮ್ಮಶಿವರು ಇದ್ದಾರೆ. ಎಲ್ಲಾ ಕಾರ್ಯಗಳನ್ನು ಬದಿಗಿರಿಸಿ ಇಲ್ಲಿ ಯಾಕೆ ಕುಂತೀರ ಅಂತಂದ್ರ ಒಬ್ಬ ಸೂಫಿ ಸಂತ ಮಹತ್ವದ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಸಂತರ ಸಂಘದಲ್ಲಿ ನಾವು ಇದ್ದರೆ ಏನಾಗ್ತಾ ಇದೆ ಅಂತಂದ್ರ, ಸಂತರ ಸಂಘದಲ್ಲಿ ಕಳೆದಂತಹ ಒಂದು ಕ್ಷಣ ಬಹಳ ಲಕ್ಷಪಟ್ಟಿ ಮಾತನ್ನು ಕೇಳಬೇಕು. ಸಂತರ ಸಂಘದಲ್ಲಿ ಕಳೆದಂತಹ ಒಂದು ಕ್ಷಣ ಪ್ರಾರ್ಥನೆ ಮತ್ತು ಪೂಜೆಯಲ್ಲೇ ಕಳೆದಂತಹ 100 ವರ್ಷಗಳಿಗಿಂತ ಶ್ರೇಷ್ಠ. 100 ವರ್ಷಗಳಿಗಿಂತ 100 ವರ್ಷ ನಾವು ದೇವರ ಮನೆಯಲ್ಲಿ ದೇವರ ಪೂಜೆ ಮಾಡಿದ್ರೆ ಏನು ಫಲ ಸಿಗ್ತಾ ಇದೆಯಲ್ಲ, ಆ ಫಲ ಈ ಶರಣರ ಸಾನ್ನಿಧ್ಯದಲ್ಲಿ, ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಸಾನ್ನಿಧ್ಯದಲ್ಲಿ ಭಕ್ತಿಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಅವರ ಸಾಮೀಪ್ಯಕ್ಕೆ ಒಂದೇ ಒಂದು ಕ್ಷಣ ಕುಂತರ ಅವರ ಆಶೀರ್ವಾದ ಆಗ್ತಾ ಇದೆ ಅಂದ ಮೇಲೆ, ಈಗ 3 ತಾಸು ನೀವು ಕುಂತೀರಿ ಅಂದ ಮೇಲೆ ನಿಮ್ಮ ಜೀವನದ ಕೊನೆಯ ಉಸಿರಿನವರೆಗೂ ಕೂಡ ಶರಣರ ಆಶೀರ್ವಾದ ನಿಮ್ಗೆ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಪವಿತ್ರ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ವಿಶೇಷವಾಗಿ ದಾಕ್ಷಾಯಣಿ ಅವ್ವಾಜಿಯವರಿಗೆ ಇವತ್ತು ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದ್ದಾರೆ. ಹಿಂದಿಯಲ್ಲಿ ಒಂದು ಸುಂದರವಾದಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಸಹಜ ಮಿಲಾತೋ ದೂಧ ಸಮಾನ್, ಪೂಛಲಿಯಾ ತೋ ಪಾನಿ ಸಮಾನ್, ಖೀಂಚಲಿಯಾ ತೋ ರಕ್ತ ಸಮಾನ್, ಖೀಂಚಲಿಯಾ ತೋ ರಕ್ತ ಸಮಾನ್ ಅಂತ ಹೇಳ್ತಾ ಇದ್ದಾರೆ. ಬಯಸದೇ ಬಂದದ್ದು ಅಂಗಭೋಗ, ಬಯಸಿ ಬಂದದ್ದು ಅಂಗಭೋಗ, ಬಯಸದೇ ಬಂದದ್ದು ಲಿಂಗಭೋಗ. ಇವತ್ತು ನಿಜವಾಗಿ ಅವರು ಮಾಡಿರ್ತಕ್ಕಂಥ ಪೂಜ್ಯ ದಾಕ್ಷಾಯಣಿ ಅವ್ವಾಜಿಯವರು ಮಾಡಿರ್ತಕ್ಕಂಥ
ಸೇವೆ ತ್ಯಾಗ ಸಮಾಜದಲ್ಲಿ ಸಲ್ಲಿಸಿರ್ತಕ್ಕಂಥ ಅವರ ಸೇವೆಗೆ ನಿಜವಾಗಿ ಏನು ಸಿಕ್ಕಿದೆ ಅಂತಂದ್ರೆ ಕಲಬುರಗಿ ಶರಣಬಸವೇಶ್ವರ ಆಶೀರ್ವಾದವೇ ಡಾಕ್ಟರೇಟ್ ರೂಪದಲ್ಲಿ ದೊರೆತಿದೆ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಡಾಕ್ಟರೇಟ್ ಅಂದ್ರೆ ಒಂದು ಹಾಳಿಯಲ್ಲಿ ಅವರ ಹೆಸರನ್ನು ಬರೆದು ವಿಶ್ವವಿದ್ಯಾಲಯದ ಕುಲಪತಿಗಳು ಸಿಗ್ನೇಚರ್ ಮಾಡಿ ರಾಜ್ಯಪಾಲರ ಆದೇಶವನ್ನು ಅವರು ಪಡ್ಕೊಂಡು ಕೊಡ್ತಾ ಇದ್ದಾರೆ. ಅಂದ್ರೆ ಡಾಕ್ಟರೇಟ್ ಅಂದ್ರೆ ಏನು, ಯಾಕೆ ಸನ್ಮಾನ ಮಾಡ್ತಾ ಇದ್ದಾರೆ, ಗೌರವ ಅಂದ್ರೆ ಏನು, ಯಾಕೆ ಗೌರವ ಕೊಡ್ತಾ ಇದ್ದಾರೆ, ಡಾಕ್ಟರೇಟ್ ಪದವಿಯನ್ನು ಯಾಕೆ ಕೊಡ್ತಾ ಇದ್ದಾರೆ, ಭಾರತ ರತ್ನ ಕೊಡ್ತಾ ಇದ್ದಾರೆ, ಕರ್ನಾಟಕ ರತ್ನ ಕೊಡ್ತಾ ಇದ್ದಾರೆ, ಅದರಲ್ಲಿ ಏನು ವಿಶೇಷವಾಗಿರ್ತಕ್ಕಂಥ ಅರ್ಥ ಎನ್ನುವಂಥ ಮಾತನ್ನು ಕೇಳಿದಾಗ ಸತ್ಕಾರದಲ್ಲಿ ಗೌರವದಲ್ಲಿ ಎಂಥ ಅರ್ಥ ಇದೆ ಅಂತಂದ್ರೆ ಸಂಸ್ಕೃತಕಾರರು ಬಹಳ ಚೆನ್ನಾಗಿ ಒಂದ್ ಕಡೆ ಹೇಳ್ತಾ ಇದ್ದಾರೆ. ಅಮೃತಂ ಶಿಶಿರೇವನ್ಹಿ, ಅಮೃತಂ ಬಾಲಭಾಷಣಂ, ಅಮೃತಂ ಸ್ವಪ್ರಿಯಾ ಭಾರ್ಯ, ಅಮೃತಂ ಸ್ವಾಮಿ ಗೌರವಂ, ಅಮೃತಂ ಸ್ವಾಮಿ ಗೌರವಂ. ಈ ಶ್ಲೋಕದಲ್ಲಿ ಅರ್ಥ ಬರ್ತಾ ಇದೆ. ಅಮೃತಂ ಶಿಶ್ರೇವನ್ಹಿ, ಚಳಿಗಾಲದ ಸಂದರ್ಭದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಸಾಯಂಕಾಲ ನಮಗೆ ಬೆಂಕಿ ನಮಗೆ ಹೆಂಗಂದ್ರೆ ಅಮೃತಕ್ಕೆ ಸಮಾನ ಕಾಣ್ತದೆ. ಎಲ್ಲರೂ ಬೆಂಕಿ ಸಮೀಪಕ್ಕೆ ಹೋಗಬೇಕು, ಹಳ್ಳಿಯಲ್ಲಿ ಕಾಸ್ಕೊಳ್ತಾ ಇರ್ತಾರೆ. ಅಮೃತಂ ಬಾಲಭಾಷಣಂ, ನಿಮಗೆ ಜನಿಸಿರ್ತಕ್ಕಂಥ ಚಿಕ್ಕ ಮಕ್ಕಳು ತೊದಲು ನುಡಿ ನಮಗೆ ಹ್ಯಾಂಗ್ ಕಾಣ್ತಾ ಇದೆ ಅಂದ್ರೆ ಅಮೃತಕ್ಕೆ ಸಮಾನವಾಗಿ ಕಾಣ್ತಾ ಇದೆ. ಅಮೃತಂ ಸ್ವಪ್ರಿಯಾ ಭಾರ್ಯ, ನಿನಗೆ ಪ್ರಿಯವಾಗಿರ್ತಕ್ಕಂಥ ನಿಮ್ಮ ಧರ್ಮ ಪತ್ನಿ ನಿಮಗೆ ಹ್ಯಾಕ್ ಕಾಣ್ತಾ ಇದ್ದಾಳೆ ಅಂದ್ರೆ ಅಮೃತಕ್ಕೆ ಸಮಾನವಾಗಿ ಕಾಣ್ತಾ ಇದ್ದಾಳೆ. ಕೊನೆಯದಾಗಿ ಹೇಳ್ತಾ ಇದ್ದಾರೆ ಅಮೃತಂ ಸ್ವಾಮಿ ಗೌರವಂ, ಅಂದ್ರ ಸಮಾಜದಿಂದ, ಸಂಸ್ಥೆಯಿಂದ, ವಿಶ್ವವಿದ್ಯಾಲಯದಿಂದ ಸಿಗ್ತಾ ಇದೆಯಲ್ಲ ಅದು ಕೇವಲ ಕಾಗದದ ಮೇಲೆ ಬರೆದಂತಹ ಬರವಣಿಗೆ ಅಲ್ಲ, ನಿಜವಾಗಿ ಗೌರವ ಇರ್ತಕ್ಕಂಥದ್ದು ಅಮೃತಕ್ಕೆ ಸಮಾನ ಎನ್ನುವಂತ ಮಾತನ್ನ ಅನುಭಾವಿಗಳು ಹೇಳ್ತಾ ಇದ್ದಾರೆ. ಅಂತಹ ಒಂದು ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ಗೌರವವನ್ನ ಇವತ್ತು ದಾವಣಗೆರೆ ವಿಶ್ವವಿದ್ಯಾಲಯದವರವರೆಗೆ ನೀಡಿದ್ದೀರಿ. ಇವತ್ತು ದಾವಣಗೆರೆ ವಿಶ್ವವಿದ್ಯಾಲಯದ ಕೀರ್ತಿ ಕೇವಲ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ, ವಿಶ್ವವಿದ್ಯಾಲಯ ಒಂದು ವಿಶ್ವವಿದ್ಯಾಲಯ ಅಂದ್ರೆ ಕೇವಲ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ, ಇವತ್ತು ಡಾಕ್ಟರೇಟ್ ಅವಾಜಿಯವರು ಕೊಟ್ಟಿರಂದ ಮೇಲೆ, ಯಾಕೆಂದ್ರೆ ಶರಣ ಬಸವೇಶ್ವರ ಸಂಸ್ಥಾನದಲ್ಲಿ ಅಭ್ಯಾಸ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಮೂಲೆ ಮೂಲೆಯಲ್ಲಿ ಇಲ್ಲಿ ಅಭ್ಯಾಸ ಮಾಡಿದಂತಹ ವಿದ್ಯಾರ್ಥಿಗಳಿದ್ದಾರೆ. ನೀವು ಅವಾಜಿಯವರಿಗೆ ಗೌರವ ಡಾಕ್ಟರೇಟ್ ಕೊಟ್ಟಿರಂದ ಮೇಲೆ ಈ ವಿಶ್ವವಿದ್ಯಾಲಯದ ಕೀರ್ತಿ ಇಡೀ ಜಗತ್ತಿನ ಪಸರಿಸಿದೆ ಎನ್ನುವಂತ ಮಾತನ್ನು ಕೂಡ ಬಹಳ ಖುಷಿಯಿಂದ ಹೇಳ್ತಾ ಇದ್ದೀನಿ. ಯಾಕೆ ಕೊಟ್ಟಿರಿ ಅಂದ್ರ ಸಂಸ್ಕೃತಕಾರರು ಬಹಳ ಚೆನ್ನಾಗಿ ಒಂದ್ ಕಡೆ ಹೇಳ್ತಾ ಇದ್ದಾರೆ, ಸೇವಾಗಹನೋ ಪರಮಗಹನಃ ಯೋಗಿನಾಮಪ್ಯಗಮ್ಯ. ಸಂಸ್ಕೃತಕಾರರು ಈ ಮಾತನ್ನು ಹೇಳ್ತಾ ಇದ್ದಾರೆ, ಸೇವಾಗಹನೋ ಪರಮಗಹನಃ ಯೋಗಿನಾಮಪ್ಯಗಮ್ಯ. ಈ ಶ್ಲೋಕದ ಅರ್ಥ ಏನಂದ್ರ ಯಾರು ಸಮಾಜದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ, ತ್ಯಾಗವನ್ನು ಮಾಡ್ತಾ ಇದ್ದಾರೆ, ಅವ್ರು ಏನು ಪಡಿತಾ ಇದ್ದಾರೆ ಅಂದ್ರ ಯೋಗಿಗಳಿಗೆ ಏನು ಪುರಸ್ಕಾರ ಸಿಗ್ತಾ ಇದೆಯಲ್ಲ ಅಂತ ಪುರಸ್ಕಾರವನ್ನು ಸಮಾಜದಲ್ಲಿ ಯಾರು ತ್ಯಾಗವನ್ನ ಮಾಡ್ತಾ ಇದ್ದಾರೆ, ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂಥವ್ರಿಗೆ ದೊರಕ್ತಾ ಇದೆ ಅಂದ ಮೇಲೆ ನಿಜವಾಗಿಯೂ ಕೂಡ ಅವರಿಗೆ ಇವತ್ತು ಗೌರವ ಸಿಕ್ಕಿದೆ ಅಂದ ಮೇಲೆ ಇಡೀ ನಮ್ಮ ನಾಡಿನ ಎಲ್ಲ ಜನತೆಗೆ, ಇಡೀ ನಮ್ಮ ಭಕ್ತ ಬಳಗಕ್ಕೆ ಖುಷಿಯಾಗಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ನಮ್ಮ ಅಪ್ಪಾಜಿಯವರು ಬಹಳ ಸಲ ಹೇಳಿದ್ರು ಅಪ್ಪವ್ರಿಗೆ ಸಿಟ್ಟು ಬರ್ತದ, ಅವ್ರದೇ ವರ್ಣನೆ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ನಾ ಇಲ್ಲೊಂದು ಮಾತು ಹೇಳ್ತಾ ಇದ್ದೀನಿ, ನಿಜವಾಗಿ ಗೃಹಸ್ಥ ಅಂತ ಕರಿತಾ ಇದ್ದಾರೆ. ಆದ್ರೆ ಕೇವಲ ಲಗ್ನಾಗಿ ಮಕ್ಕಳು ಹಡಿದ್ರೆ ಅವ್ರಿಗೆ ಗೃಹಸ್ಥ ಅನ್ನುವುದಿಲ್ಲ. ಲಗ್ನಾಗಿ ಮಕ್ಕಳು ಬಹಳ ಜನ ಹಡಿತಾ ಇದ್ದಾರೆ, ಸಾಂಕೇತಿಕವಾಗಿ ಮಕ್ಕಳು ಹಡಿಬಹುದು, ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೋದು, ಬಿಲ್ಡಿಂಗ್ ಕಟ್ಕೊಡ್ಬೋದು. ಅವರು ನಿಜವಾದ ಗೃಹಸ್ಥರಲ್ಲ. ನಿಜವಾದ ಆದರ್ಶ ಗೃಹಸ್ಥರು, ಆದರ್ಶ ಶರಣರಂತ ಯಾರಿಗೆ ಕರಿತಾ ಇದ್ದಾರೆ ಅಂದ್ರೆ ಅದೊಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸಂಸ್ಕೃತಕಾರರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಒಬ್ಬ ಒಳ್ಳೆಯ ಗೃಹಸ್ಥ, ಒಳ್ಳೆಯ ಸಂಸಾರಿ, ಒಳ್ಳೆಯ ಶರಣ ಅಂತ ಅನಿಸ್ಕೊಳ್ಬೇಕಾದ್ರೆ ಅವರಲ್ಲಿ 13 ಗುಣಗಳಿರ್ಬೇಕಂತ. ಯಾವ್ರಿ 13 ಗುಣ ಅಂದ್ರೆ ಸಂಸ್ಕೃತಕಾರ ಹೇಳ್ತಾ ಇದ್ದಾರೆ, ಮಾನುಷ್ಯಂ ವರವಂಶ ವಿಭವೋ ದೀರ್ಘಾಯುರಾರೋಗ್ಯತ, ಸನ್ಮಿತ್ರಂ ಸುಸುತಂ ಸತಿ ಪ್ರಿಯತಮ ಸದ್ಭಕ್ತಿ ಸನ್ಮಾರ್ಗತ, ವಿದ್ವತ್ವಂ ವಿನಯತ್ವ ಇಂದ್ರಿಯತ್ವಂ ಸತ್ಪಾತ್ರ ದಾನೇರತ, ಸ್ಥೇ ಪುಣ್ಯೇನ ವಿನ ತ್ರಯೋದಶ ಗುಣ ಸಂಸಾರಿಣೋ ದುರ್ಲಭ, ಸಂಸಾರಿಣೋ ದುರ್ಲಭ. ಯಾವ್ರಿ 13 ಗುಣ ಅಂದ್ರ ಮೊದಲನೇದಾಗಿ ಮಾನವೀಯತೆ, ಇವೆಲ್ಲ ಇರಬೇಕಂತ ಗೃಹಸ್ಥರಲ್ಲಿ. ಮಾನವೀಯತೆ, ಉತ್ತಮ ವಂಶ, ಆಯುಷ್ಯ, ಆರೋಗ್ಯ, ಒಳ್ಳೆಯ ಗೆಳೆಯ, ಒಳ್ಳೆಯ ಮಗ, ಒಳ್ಳೆಯ ಪತ್ನಿ, ಸನ್ಮಾರ್ಗ, ಸದ್ಭಕ್ತಿ ಮತ್ತು ಒಳ್ಳೆಯ ಕಾರ್ಯಕ್ಕಾಗಿ ಇಂದ್ರಿಯ ನಿಗ್ರಹ. ಈ 13 ಗುಣಗಳನ್ನು ಜೀವನದಲ್ಲಿ ಯಾರು ಅಳವಡಿಸ್ಕೊಳ್ತಾ ಇದ್ದಾರೆ ಅವರೇ ಶ್ರೇಷ್ಠ ಎನ್ನುವ ದಿಶೆಯಲ್ಲಿ ಈ ಎಲ್ಲಾ ಗುಣಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆಚರಿಸಿದಂತ ಕೀರ್ತಿ ಯಾರಿಗೆ ಸತ್ತಾ ಇದೆ ಅಂದ್ರೆ ಪೂಜ್ಯ ಡಾಕ್ಟರ್ ಚನ್ನಬಸಪ್ಪ ಅಪ್ಪಾಜಿಯವರಿಗೆ, ಅವ್ವಾಜಿಯವರಿಗೆ ಸತ್ತಾ ಇದೆ ಅನ್ನುವಂಥ ಮಾತನ್ನ ಬಹಳ ಖುಷಿಯಿಂದ ಹೇಳ್ತಾ ಇದ್ದೀರಿ. ನಾನು ಈ ಕಾರ್ಯಕ್ರಮಕ್ಕೆ ಇವತ್ತು ಈ ಪೀಠಕ್ಕೆ ನಾವು ಬರಬೇಕಾದ್ರೆ
ಖಾರ್ಗೂಡ ಮಠದ ಅಧಿಕಾರಿಯಾಗಿ ಆಶೀರ್ವಚನ ಮಾಡಲಿಕ್ಕೆ ಬರುವುದಿಲ್ಲ. ನಿಜವಾಗಿ ಕಲಬುರಗಿಯ, ಯಾಕೆಂದ್ರೆ ನಾನು ಕೂಡ ಈ ಶಾಲೆಯ ವಿದ್ಯಾರ್ಥಿ. ಇದೇ ಗ್ರೌಂಡಿನಲ್ಲಿ ಶರಣಬಸವೇಶ್ವರ ಪ್ರೌಢಶಾಲೆಯಲ್ಲಿ 3 ವರ್ಷ ಅಭ್ಯಾಸ ಮಾಡೀನಿ. ನಾನು ಹೆಂಗೆ ಬಂದೀನಿ ಅಂತಂದ್ರೆ ಮಹಾದಾಸೋಹಿ ಕಲಬುರಗಿ ಶರಣಬಸವೇಶ್ವರರ ಪಾದದ ಸೇವಕರಾಗಿ ಸೇವೆಯನ್ನು ಮಾಡಲಿಕ್ಕೆ ಬಂದೀನಿ ಎನ್ನುವಂಥ ಮಾತನ್ನು ಕೂಡ ಈ ಪವಿತ್ರ ಸಂದರ್ಭದಲ್ಲಿ ಹೇಳಿ, ಅವರಿಗೆ ದಾವಣಗೆರೆ ವಿಶ್ವವಿದ್ಯಾಲಯ ಸಿಕ್ಕಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ದಾವಣಗೆರೆ ವಿಶ್ವವಿದ್ಯಾಲಯ ಅಷ್ಟೇ ಅಲ್ಲ, ಮುಂದೆ ಆಕ್ಸ್ಫರ್ಡ್, ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಅಂತ ಒಂದು ವಿಶ್ವವಿದ್ಯಾಲಯದಲ್ಲೂ ಕೂಡ ಈ ಸಂದರ್ಭದಲ್ಲಿ ಹೇಳಿ ನಿಮಗೆಲ್ಲರಿಗೂ ಕೂಡ ಶುಭ ಹಾರೈಸಿ 2 ಮಾತುಗಳನ್ನು ಮುಗಿಸ್ತಾ ಇದ್ದಾರೆ. ವಿದ್ಯಾಭಂಡಾರಿ ಪರಮ ಪೂಜ್ಯ ಡಾಕ್ಟರ್ ಶರಣ ಬಸಪ್ಪ ಅಪ್ಪ ಅವರು ಈ ಪ್ರೋಗ್ರಾಮಿಗೆ ಬಂದು 3 ತಾಸುಗಳು ಇದ್ದು ನಿಮ್ಮನ್ನ ಎಲ್ಲರನ್ನು ಆಶೀರ್ವದಿಸಿದ್ದಕ್ಕೆ ನನ್ನ ಪರವಾಗಿ ಹಾಗೂ ನಮ್ಮ ದಾವಣಗೆರೆ ವಿಶ್ವವಿದ್ಯಾಲಯ ಪರವಾಗಿ ವಂದನಾರ್ಪಣೆಯನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿಯಾಗಿ ಇಟ್ಸ್ ಪ್ರಿವಿಲೇಜ್ ಫಾರ್ ದಾವಣಗೆರೆ ಯೂನಿವರ್ಸಿಟಿ ಟು ಹಾನರರಿ ಡಾಕ್ಟರೇಟ್ ಟು ಮಾತುಶ್ರೀ ಡಾಕ್ಟರ್ ದಾಕ್ಷಾಯಣಿ ಅಮ್ಮ ಅವರಿಗೆ, ಅವರು ಕೂಡ ಇಂದಿನ ಪ್ರೋಗ್ರಾಮ್ನಲ್ಲಿ ಬಂದಿರತಕ್ಕಂಥಕ್ಕೆ ನನ್ನ ಪರವಾಗಿ ಹಾಗೂ ನಮ್ಮ ಯೂನಿವರ್ಸಿಟಿ ಪರವಾಗಿ ವಂದನಾರ್ಪಣೆಯನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಈ ಪ್ರೋಗ್ರಾಂನಲ್ಲಿ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಸಾರಂಗಧರ್ ದೇಶಿಕೇಂದ್ರ ಮಹಾಸ್ವಾಮಿಗಳು, ಹಾಗೆಯೇ ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು, ಹಾಗೆಯೇ ಪೂಜ್ಯ ಸಿದ್ಧಲಿಂಗ ಶಿವಾಚಾರ್ಯರು, ಶ್ರೀ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು, ಹಾಗೆಯೇ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಡಾಕ್ಟರ್ ನಿರಂಜನ್ ವಿ ನಿಷ್ಠೆ, ಕುಲಪತಿಗಳು ಶರಣ ಬಸವ ವಿಶ್ವವಿದ್ಯಾನಿಲಯ, ಹಾಗೆಯೇ ಇಂದಿನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಬಸವರಾಜ್ ದೇಶಮುಖ್, ಇವರೆಲ್ಲರಿಗೂ ನನ್ನ ಪರವಾಗಿ ಹಾಗೂ ನಮ್ಮ ದಾವಣಗೆರೆ ವಿಶ್ವವಿದ್ಯಾಲಯದ ಪರವಾಗಿ ವಂದನಾರ್ಪಣೆಯನ್ನು ಸಲ್ಲಿಸುತ್ತಿದ್ದೇನೆ. ಇದೇ ರೀತಿಯಾಗಿ ಇಂದಿನ ಗೌರವಾನ್ವಿತವಾಗಿರ್ತಕ್ಕಂಥ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ದತ್ತಾತ್ರೇಯ ಪಾಟೀಲ್ ದೇವು, ಹಾಗೆಯೇ ಡಾಕ್ಟರ್ ಅಜಯ್ ಸಿಂಗ್ ರವರು ಮತ್ತು ಶ್ರೀ M.Y. ಪಾಟೀಲ್ ರವರು, ಶ್ರೀಮತಿ ಕನಿಷಾ ಪಾಟೀಲ್ ಅವರು, ಹಾಗೆಯೇ ಶ್ರೀ ಬಸವರಾಜ್ ಮುತ್ತಿಮೂಡ್, ಶ್ರೀ D.G. ಪಾಟೀಲ್ ಅವರು, ಹಾಗೆಯೇ ಶಶಿಲ್ ನಮೋಶಿ ಅವರು, ಹಾಗೆಯೇ ಶ್ರೀ ಬಸವರಾಜ್ ಸೇಡಂ ಅವರು, ಶ್ರೀ ಅಲ್ಲಮ ಪ್ರಭು ಪಾಟೀಲ್ ರವರು, ಶ್ರೀ ಅಮರನಾಥ್ ಪಾಟೀಲ್ ರವರು, ಶ್ರೀ ತಿಪ್ಪಣ್ಣಪ್ಪ ಕಮಕನವರವರು, ಶ್ರೀ ಚಂದ್ರಶೇಖರ್ ಬಿ ಪಾಟೀಲ್ ರವರು, ಹಾಗೆಯೇ ಸ್ವಾಗತ ಸಮಿತಿಗೆ ಆಗಿರ್ತಕ್ಕಂಥ ಮೆಂಬರ್ಸ್ ಆಗಿರ್ತಕ್ಕಂಥ ಶ್ರೀ NS ದೇವರ್ಕರ್ ಅವರು, ಡಾಕ್ಟರ್ ವಿ ಡಿ ಮೈತ್ರಿ ಅವರು, ಹಾಗೆಯೇ ಡಾಕ್ಟರ್ ಅನಿಲ್ ಕುಮಾರ್ ಬಿಡವೆಯವರು, ಶ್ರೀ ಲಕ್ಷ್ಮೀ ಮಾಖಾ ಪಾಟೀಲ್ ರವರು, ಶ್ರೀ ಡಾಕ್ಟರ್ S.J. ಡೊಳ್ಳೆಗೌಡರು, ಇವರೆಲ್ಲರೂ ಬಂದು ಈ ಪ್ರೋಗ್ರಾಂನಲ್ಲಿ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿರ್ತಕ್ಕಂಥಕ್ಕೆ ಅವರಿಗೂ ಕೂಡ ನನ್ನ ಪರವಾಗಿ ಹಾಗೂ ನಮ್ಮ ದಾವಣಗೆರೆ ವಿಶ್ವವಿದ್ಯಾಲಯ ಪರವಾಗಿ ವಂದನಾರ್ಪಣೆಯನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಕಲ್ಯಾಣ ಕರ್ನಾಟಕದ ಹಿರಿಯ ಪ್ರಮುಖರು, ಬಂಧುಗಳು ಎಲ್ಲರೂ ಬಂದು ಈ ಪ್ರೋಗ್ರಾಂನಲ್ಲಿ ವಿಟ್ನೆಸ್ ಮಾಡಿರ್ತಕ್ಕಂಥಕ್ಕೆ ಅವರಿಗೂ ಕೂಡ ನಮ್ಮ ಪರವಾಗಿ, ನಮ್ಮ ದಾವಣಗೆರೆ ವಿಶ್ವವಿದ್ಯಾಲಯ ಪರವಾಗಿ ವಂದನಾರ್ಪಣೆಯನ್ನು ಸಲ್ಲಿಸುತ್ತಿದ್ದೇನೆ. ಸೊ ನಮ್ಮ ಈ ಒಂದು ಸಂದರ್ಭದಲ್ಲಿ ನಮ್ಮ ಕಲೀಗ್ಸ್ ಆಗಿರ್ತಕ್ಕಂಥ ಪ್ರೊಫೆಸರ್, ನಮ್ಮ ವಿಷನರಿ ವೈಸ್ ಚಾನ್ಸಲರ್ ಆಗಿರ್ತಕ್ಕಂಥ ಪ್ರೊಫೆಸರ್ S.V. ಅಲಸಿ ಅವರು, ಈಸ್ ಅ ಗ್ರೇಟ್ ವಿಷನರಿ. ರಿಯಲಿ ವಿ ಆರ್ ವೆರಿ that is lucky to have such type of vice chancellor for us. He is a great visionary and he is giving directions for us all the time. So for his presence, and also he is the main person that is involved in this activity to honor the doctorate, that is to Dakshayani Amma avarige. So thank you very much, sir, on this occasion. Again, so Professor Anita H.S. Register Evaluation. Thank you very much, madam, for this on this occasion, for your involvement and active participation. And again, so ನಮ್ಮ ಡೀನರ್ ಆಗಿರ್ತಕ್ಕಂಥ ಡಾಕ್ಟರ್ ರಂಗಪ್ಪ, ಹಾಗೆ ಡಾಕ್ಟರ್ ವೆಂಕಟೇಶ್ ಅವರಿಗೆ ಕೂಡ ಈ ನಮ್ಮ ಒಂದು ಪ್ರೋಗ್ರಾಮ್ ಪರವಾಗಿ ವಂದನಾರ್ಪಣೆಯನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಸಿಂಡಿಕೇಟ್ ಮೆಂಬರ್ ಆಗಿರ್ತಕ್ಕಂಥ
ನಮ್ಮ ದಾವಣಗೆರೆ ಯೂನಿವರ್ಸಿಟಿ ಪರವಾಗಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಪರವಾಗಿ ನಾನು ವಂದನಾರ್ಪಣೆಯನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಜನರಿಗೂ, ಫ್ಯಾಕಲ್ಟಿ ಮೆಂಬರ್ಸ್ ಆಫ್ ದಿಸ್ ಯೂನಿವರ್ಸಿಟಿ, other public in this occasion, thank you very much for this your involvement on this occasion. At the same time, that is the maximum whatever the things is going on here, how they spread here, that is the press and media who are came here and witnessed this program. Thank you very much for this on this occasion on behalf of Davangere University and on myself. Thank you very much, and directly and indirectly who are involved here, that is for this occasion to make it grand success. Thank you very much. One and all. ರಂಗಸ್ಥಳ ಬ್ರಹ್ಮಿ ಶ್ರೀ ಶಿವಾಚಾರ್ಯರು, ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿ ಸರ್ ಒಂದು ನಿಮಿಷ ಪ್ಲೀಸ್. ಒಂದು ನಿಮಿಷ ಸರ್ ಒಂದು ನಿಮಿಷ. ಅಪ್ಪರೇ ನನ್ನ ಧರ್ಮಪತ್ನಿ ಶ್ರೀಮತಿ ಡಾಕ್ಟರ್ ಯಶಪ್ಪ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಕಾರ್ಯಕ್ರಮ ಪರಮ ಪೂಜ್ಯ ಕಡಕರಿ ನಮ್ಮ ಸಣ್ಣ ವೀರ ಶಿವಾಚಾರ್ಯರು ಪೂಜ್ಯ ಸಣ್ಣ ಮೀಟಿಂಗ್ ನಾವು ಇಲ್ಲೇ ಹಾಗೂ ಎಲ್ಲ ಶಾಸಕ ಮಿತ್ರರು, ಒಂದೇ ದಿವಸ MP MLA ಮನೆಗೆ ಹೋಗ್ಯಾರ ನೋಡ್ರಿ. ಒಂದೇ ಫೋಟೋ ಕೊಡ್ತೀವಿ. ಬುಕ್ ಬಿಡುಗಡೆ ಮಾಡಿದ್ದು ಇನ್ನೊಂದ್ಸಲ ನಿಲ್ಲಂದ್ರೆ ಹೇಳ್ತಿರ್ತಾರೆ.